ಕೋಡುಬಳೆ ಅಂದ್ರೆ ಅಡುಕಲೆ. ಪಶ್ಚಿಮ ಘಟ್ಟ ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ, ಮೈದುಂಬಿ ಹರಿತಾ ಇರುವ ಘಟಪ್ರಭಾ ನದಿ, ಸೇತುವೆ ಜಲಾವೃತವಾಗಿದೆ. ಗೋಕಾಕ್ನ ಶಿಂಗಳಾಪುರ ಸಂಪರ್ಕಿಸುವಂತಹ ಸೇತುವೆ ಜಲಾವೃತವಾಗಿದೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವಂತಹ ನದಿಯಲ್ಲೇ ಜನ ನಿಂತಿದ್ದಾರೆ. ಸೇತುವೆ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಶಿಂಗಳಾಪುರ ಜನರ ಪರದಾಟ. ಪರ್ಯಾಯ ಮಾರ್ಗದ ಮೂಲಕ ಗೋಕಾಕ್ ನಗರಕ್ಕೆ ಜನ ಓಡಾಡಬೇಕಾದಂತಹ ಸ್ಥಿತಿ ಗಮನಿಸ್ತಾ ಇದ್ರಿ. ಈ ಸೇತುವೆ ಯಾವ ಪರಿ ಮುಳುಗಡೆಯಾಗಿದೆ ಅಂತ ಹೇಳಿ ಪರ್ಯಾಯ ಮಾರ್ಗದ ಮೂಲಕ ಸಂಚಾರವನ್ನು ಮಾಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ. ಆ ಪರ್ಯಾಯ ಮಾರ್ಗ ಅದೆಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಅನ್ನೋ ಪ್ರಶ್ನೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 2 ದಿನದಲ್ಲಿ 8 ಸೇತುವೆ ಮುಳುಗಡೆಯಾಗಿವೆ. ಒಂದೇ ರಾತ್ರಿಗೆ 3 ಸಂಪರ್ಕ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿವೆ. ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಅಕ್ಕೋಳ, ಸಿದ್ನಾಳ್, ಜತ್ರಾಟ್, ಭೀವಶಿ ನಡುವೆ ಸಂಪರ್ಕಿಸುವ ಸೇತುವೆಯೂ ಕೂಡ ಮುಳುಗಡೆಯಾಗಿದೆ. ಮಾಂಜರಿ, ಭವನ ಸೌಧತ್ತಿ ಕೆಳಹಂತದ ಸೇತುವೆ ಜಲಾವೃತವಾಗಿದೆ. ಇನ್ನು ಬೆಳಗಾವಿ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದನ್ನು ನಾವು ಗಮನಿಸಿದ್ವಿ. ಇನ್ನು ಜಲಪಾತಗಳಿಗೂ ಕೂಡ ಇದೀಗ ಜೀವ ಕಳೆ ಬಂದಿದೆ. ಯಾವ ರೀತಿ ಹಾಲ್ನೊರೆಯಂತೆ ಜಲಪಾತ ಉಕ್ಕಿ ಹರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಹಸಿರು ಕಾನನದ ನಡುವೆ ಜಲಪಾತಗಳ ಭೋರ್ಗರೆತವನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲುವುದಿಲ್ಲ. ಗಮನಿಸ್ತಾ ಇರಬಹುದು. ಪರಿಸರವನ್ನು ಆಸ್ವಾದಿಸುವ ಮತ್ತು ಈ ಆಹ್ಲಾದಕರ ವಾತಾವರಣವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಕಾಯುವಂತಹ ಪರಿಸರ ಪ್ರೇಮಿಗಳಿಗೆ, ಪ್ರವಾಸಿಗರಿಗೆ ಇದಕ್ಕಿಂತ ಅದ್ಭುತ ಚಿತ್ರಣ ಮತ್ತೊಂದು ಸಿಗಲ್ಲ. ಟೈಮನ್ನು ಕಳೆಯೋದಕ್ಕೆ ಅಥವಾ ಫೋಟೋಗ್ರಫಿ ಆಕ್ರೈಸ್ ಇರುವವರಿಗೆ ಒಂದು ಅದ್ಭುತ ಅವಕಾಶ. ಆದರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಈ ಜಲಪಾತಗಳಿರುವಂತಹ ಜಾಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ, ಪ್ರವಾಸಿ ತಾಣಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಆ ಖುಷಿಯ ನಡುವೆ ಏನು ಅನಾಹುತ ಆಗಬಾರ್ದಲ್ಲ. ಮುಂಜಾಗ್ರತೆಯನ್ನು ವಹಿಸಿ ಈ ಅದ್ಭುತ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುವಂತಹ ಕೆಲಸವನ್ನು ಪ್ರವಾಸಿಗರು ಕೂಡ ಮಾಡಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ಪ್ರವಾಸಿಗರು ಮೈ ಮರೆಯುತ್ತಾರೆ ಅನ್ನೋದನ್ನು ಹೇಳೋದಕ್ಕಾಗುವುದಿಲ್ಲ. ಇದು ಬೆಳಗಾವಿ ಜಲಪಾತದ ದೃಶ್ಯ. ಯಾವ ರೀತಿಯಾಗಿ ಜಲಪಾತ ಭೋರ್ಗರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಆ ಫಾಗ್ ಜೊತೆಗೆ ಆ ಧುಮ್ಮಿಕ್ತಾ ಇರುವಂತಹ ಹಾಲ್ನೊರೆಯಂತಹ ನೀರು, ಹಸಿರು ತುಂಬಿದಂತಹ ಕಾನನ ಎಲ್ಲವೂ ಕೂಡ ಕಣ್ಣುಗಳಿಗೆ ಹಬ್ಬ. ವರ್ಣಿಸೋದಕ್ಕೆ ಪದಗಳೇ ಸಾಲುವುದಿಲ್ಲ. ಇಂತಹ ಅದ್ಭುತವಾದ ಪ್ರಕೃತಿ ವೈಭವವನ್ನು ನೋಡಿದಂತಹ ಸಂದರ್ಭದಲ್ಲಿ. ಆದರೆ ಮಳೆಯಿಂದ ಇಂತಹ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಳ್ಳೋಕೆ ಅವಕಾಶವನ್ನು ಯಾವ ರೀತಿ ನಾವು ಪಡಿತೀವೋ ಅದೇ ರೀತಿಯಾಗಿ ಅನಾಹುತಗಳಾಗುತ್ತಲ್ಲ, ಅದು ಬಹಳ ನೋವನ್ನುಂಟು ಮಾಡುತ್ತೆ. ಒಂದಷ್ಟು ಏರಿಯಾಗಳಲ್ಲಿ, ಪ್ರದೇಶಗಳಲ್ಲಿ ಅದೇ ಆಗಿದೆ. ಇದು ಚಿಕ್ಲೆ ಫಾಲ್ಸ್ನ ದೃಶ್ಯ. ಬೆಳಗಾವಿಯ ಖಾನಾಪುರದ ಚಿಕ್ಲೆ ಫಾಲ್ಸ್ ಯಾವ ರೀತಿಯಾಗಿ ಭೋರ್ಗರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಬಟ್ ಮಳೆ ಜಾಸ್ತಿ ಇರೋದ್ರಿಂದ ಪ್ರವಾಸಿಗರ ಸಂಖ್ಯೆಯೂ ಕೂಡ ಕಮ್ಮಿ ಇದೆ. ಸ್ಥಳೀಯವಾಗಿ ಇರುವಂತಹ ಜನರು ಸದ್ಯಕ್ಕೆ ಆ ಕಡೆ ಸುಳಿಯೋದಿಲ್ಲ. ಆದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರವಾಸ ತಾಣಗಳನ್ನು ಹುಡುಕಿಕೊಂಡು ಬರುವವರು ಅಥವಾ ಇಂಥದ್ದೇ ಜಾಗಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬರುವವರು ಈ ಪ್ರದೇಶಕ್ಕೆ ಬಂದು ಫೋಟೋಶೂಟ್ ಮಾಡಿ ಆ ಕ್ಷಣಗಳನ್ನು ಸೆರೆ ಹಿಡಿಯುವಂತಹ ಕೆಲಸವನ್ನು ಮಾಡ್ತಾರೆ. ಭಾಗದಿಂದ ಕೆಳಭಾಗದಲ್ಲಿ ಸುಮಾರು 80 ಅಡಿಯಷ್ಟು ಧುಮ್ಮಿಕ್ಕುವಂಥ ದೃಶ್ಯ ನಯನ ಮನೋಹರವಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಚಿಕ್ಲೆ ಗ್ರಾಮದ ಹೊರವಲಯದಲ್ಲೇ ಈ ಒಂದು ಫಾಲ್ಸ್ ಧುಮ್ಮಿಕ್ತಾ ಇರುವಂಥದ್ದು. ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ
ಜಲಪಾತಗಳಿಗೂ ಕೂಡ ಜೀವಕಳೆ ಬಂದಿದೆ. ಅದರಲ್ಲೂ ಚಿಕ್ಲೆ ಫಾಲ್ಸ್ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂಥದ್ದೊಂದು ರುದ್ರ ರಮಣೀಯ ದೃಶ್ಯ ಕಂಡು ಬರ್ತಾ ಇರುವಂಥದ್ದು. ನೀವೀಗ ಒಂದು ಕಡೆ ಚಿಕ್ಲೆ ಫಾಲ್ಸ್ನ ದುಮ್ಮಿಕ್ಕುವಂಥ ದೃಶ್ಯ ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ಮಂಜಿನ ಆಟವನ್ನು ಕೂಡ ನೀವೀಗ ಕಣ್ಣಿಗೆ ತುಂಬಿಕೊಳ್ಬೋದು. ಸದ್ಯ ಈಗ ನೀವೀಗ ಏನು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ, ಇದು ಪಶ್ಚಿಮ ಘಟ್ಟ ಭಾಗದಲ್ಲಿರುವಂತಹ ದಟ್ಟ ಅರಣ್ಯ ಪ್ರದೇಶ. ಈ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಕಡೆ ಮಂಜು, ಮತ್ತೊಂದು ಕಡೆ ಈ ಒಂದು ಚಿಕ್ಲೆ ಫಾಲ್ಸ್ನ ದುಮ್ಮಿಕ್ಕುವಂಥ ದೃಶ್ಯ ಎರಡೂ ಕೂಡ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಈ ಒಂದು ಫಾಲ್ಸ್ ಚಿಕ್ಲೆ ಫಾಲ್ಸ್ ಏನಿದೆ, ಚಿಕ್ಲೆ ಫಾಲ್ಸ್ಗೆ ಸಾರ್ವಜನಿಕರಾಗಲಿ ಅಥವಾ ಪ್ರವಾಸಿಗರಿಗೆ ಈ ಒಂದು ಫಾಲ್ಸ್ ವೀಕ್ಷಣೆಗೆ ನಿಷೇಧವನ್ನು ಹೇರಿರುವಂಥದ್ದು. ಯಾಕಂತಂದರೆ ಮುಂಜಾಗ್ರತಾ ಕ್ರಮವಾಗಿ ಈ ಕೆಳಭಾಗದಲ್ಲಿ ಕೆಲವೊಂದಿಷ್ಟು ಬಂಡೆಗಲ್ಲುಗಳಿದ್ದಾವೆ. ಸೊ ಈ ಭಾಗದಲ್ಲಿ ಹೋಗಿ ಪ್ರವಾಸಿಗರು ಹುಚ್ಚಾಟವನ್ನು ಮೆರಿತಾ ಇದ್ರು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಮುಂಜಾಗ್ರತಾ ಕ್ರಮವಾಗಿ ಅರಣ್ಯ ಇಲಾಖೆ ಕಂಪ್ಲೀಟ್ ಆಗಿ ಇಲ್ಲಿ ಪ್ರವಾಸಿಗರಿಗೆ ನಿಷೇಧ ಹೇರಿರುವಂಥದ್ದು. ಆದರೆ ಪ್ರಕೃತಿ ಸೊಬಗೇನಿದೆ ಅದು ಎಷ್ಟರ ಮಟ್ಟಿಗೆ ಇಲ್ಲಿ ನಯನ ಮನೋಹರ ಆಗಿದೆ ಅನ್ನುವಂಥದ್ದನ್ನ ನೋಡ್ಬೋದಾಗಿದೆ. ಒಂದು ಕಡೆ ಹಾಲಿನ ನೊರೆಯಂತೆ ನೀರು ಉಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಮಂಜಿನ ಆಟವನ್ನು ಕೂಡ ನೀವೀಗ ಕಣ್ತುಂಬ್ಕೊಳ್ಬೋದು. ಒಟ್ಟಿನಲ್ಲಿ ಈ ಒಂದು ಪ್ರಕೃತಿ ಸೊಬಗನ್ನ ಸವಿಬೇಕು ಅನ್ಕೊಂಡಿದ್ದಂತಹ ಪ್ರವಾಸಿಗರಿಗೆ ಒಂದು ಹಂತದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರೆ, ಮತ್ತೊಂದು ಕಡೆ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದು ಜಲಪಾತಗಳಿಗೂ ಕೂಡ ಇದೀಗ ಜೀವಕಳೆಯನ್ನು ತುಂಬಿಕೊಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಕೋಡುಬಳೆ ಅಂದ್ರೆ ಅಡುಕಲೆ.